ಗುರೂಜಿ, ನಮ್ಮ ಕಾರ್ಯಕ್ರಮದ ಕೊನೆಯ ವಿಭಾಗವೇ ಸಂಸ್ಕಾರಗಳ ವಿಭಾಗ. ಒಂದು ವಿಶೇಷತೆಯನ್ನ ಹೊತ್ತು ಬಂದಿರ್ತೀರಾ ಪ್ರತಿದಿನ ಕೂಡ. ಇವತ್ತೇನ್ ತಿಳಿಸ್ತಿದ್ದೀರಾ? ನಿಮಗೆ ಜ್ಞಾಪಕ ಇದ್ದ ಹಾಗೆ ಇವತ್ತಿನ ದಿವಸ ಏನು ಹೇಳ್ತಾ ಇದ್ದೀವಿ, 25ನೇ ತಾರೀಕಿಂದ 5ನೇ ತಾರೀಕುವರೆಗೂ ವಿಶೇಷವಾಗಿರೋ ನಾಗಾರಾಧನೆ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ಆ ನಾಗಾರಾಧನೆ ಜೊತೆಗೆ ಇವತ್ತು ಶ್ರೀಮನ್ನಾರಾಯಣ ವಿಷ್ಣು ವಾಸುದೇವ ಅಭಿರುಕ್ಷಿತ್ತು ಅಂತ ನಾರಾಯಣ ಯಾತ್ರೆಯನ್ನು ರಥೋತ್ಸವದಲ್ಲಿ ಪಾಲ್ಗೊಳ್ತಕ್ಕಂಥ ವಿಚಾರಗಳು. ಎಲ್ಲ ನಾರಾಯಣ ದೇವಸ್ಥಾನಗಳಲ್ಲಿ ಎಲ್ಲೆಲ್ಲಿ ಹಳ್ಳಿಗಳಿದೆಯೋ ಅಲ್ಲೆಲ್ಲಿ ಒಂದೊಂದು ರಂಗನಾಥ ಸ್ವಾಮಿ, ನಿಂತಿರೋ ರಂಗನಾಥನೋ, ಕೂತಿರೋ ರಂಗನಾಥನೋ ಅಥವಾ ಮಲಗಿರೋ ರಂಗನಾಥನೋ ಗೊತ್ತಿಲ್ಲ, ರಂಗನಾಥ ಅಂತ ನೀವು ಕರೆದು ಬಿಡ್ತೀರ. ಅವನು ವಿಶೇಷವಾಗಿರ್ತಕ್ಕಂಥ ರಂಗನಾಥನಿಗೆ ಆ ರಥೋತ್ಸವಗಳು ಬಂದಾಗ ಉತ್ಸವ ಮೂರ್ತಿಗಳು ಪುಟ್ಟದಾಗಿ ಪ್ರಾಕಾರ ಪ್ರದಕ್ಷಿಣೆ ಮಾಡೋ ದಿವಸಗಳು ಆಗಿರ್ಬೋದು, ಅಥವಾ ದೊಡ್ಡ ಜಾತ್ರೆ ಇದ್ದ ಹಾಗೆ ದೊಡ್ಡ ತೇರನ್ನಾದರೂ ಎಳಿಬೋದು. ಆದರೂ ರಂಗನಾಥ ಈಶ್ವರನ ಜೊತೆ ಇದ್ದಾಗ ಪರಿಪೂರ್ಣ ಅನುಗ್ರಹವನ್ನು ಕೊಡ್ತಕ್ಕಂಥದ್ದು ಮಾಯಾಲೋಕಕ್ಕೆ. ಇಂಥ ಒಂದು ಮಾಯಾಲೋಕದಲ್ಲಿ ನಾವು ಇವತ್ತಿನ ದಿವಸ 29ನೇ ತಾರೀಕು ಆಗೋಗಿದೆ. ಈ 29ನೇ ತಾರೀಕು ಏನು ವಿಶೇಷ ಗೊತ್ತಾ? ಪ್ರತಿ 4 ವರ್ಷಕ್ಕೊಮ್ಮೆ ಮಾತ್ರ ಲೀಪ್ ಇಯರ್, ಅಧಿಕಸ್ಯ ಅಧಿಕ ಫಲಂ, ಅಧಿಕ ಮಾಸದಲ್ಲಿ ಅಧಿಕ ದಿನ ಅಂದಹಾಗೆ ಆ ಲೀಪ್ ಇಯರ್. ಮೊರಾರ್ಜಿ ದೇಸಾಯಿ ಕಾಲದಿಂದ ಹಿಡಿದು ವಾಜಪೇಯಿಯಿಂದ ಹಿಡಿದು ಎಲ್ಲರಿಗೂ 4 ವರ್ಷಕ್ಕೊಂದ್ಸಲಿ ಹುಟ್ಟುದಬ್ಬ ಹೌದು ಅಂತ ಅನ್ಕೊಳ್ತೀವಿ. ಆದರೆ ಇವ್ರಿಗೆ ಪ್ರತಿ ವರ್ಷನೂ ಹುಟ್ಟುದಬ್ಬ ಇರಲ್ವಾ? 4 ವರ್ಷಕ್ಕೊಂದ್ಸಲಿ ಮಾತ್ರ ಹುಟ್ಟುತ್ತಾರಾ? ಅಥವಾ ಆಯುಸ್ಸು ಜಾಸ್ತಿ ಆಗಲ್ವಾ? ವಯಸ್ಸು ಜಾಸ್ತಿ ಆಗೇ ಆಗತ್ತಲ್ವೇನ್ರಿ? ಸಾಧಾರಣವಾಗಿ ಏನು ಹೇಳ್ತೀವಿ, ಅಭಿಜಿನ್ ನಕ್ಷತ್ರ ಅನ್ನೋ 27 ನಕ್ಷತ್ರಕ್ಕಿಂತ 28ನೇ ನಕ್ಷತ್ರ ಏನಿದೆ ಅದು ಧನಿಷ್ಠ ನಕ್ಷತ್ರ, ಶ್ರವಣ ನಕ್ಷತ್ರಕ್ಕೆ ಮಧ್ಯಭಾಗ ಏನು ಬರುತ್ತೆ, ಆ ಅಭಿಜಿನ್ ನಕ್ಷತ್ರ ಅನ್ನೋದು 29ನೇ ವರ್ಷಕ್ಕೆ ವಿಶೇಷವಾಗಿ ಅಂದರೆ 29 ದಿವಸ ಬೆಳೆದಾಗ ಆ ಲೀಪ್ ಇಯರ್ ಅನ್ನೋ ಫೆಬ್ರವರಿಯಲ್ಲಿ 30-31 ಬಂದ್ಬಿಟ್ಟಿದ್ರೆ ಇನ್ನೇನು 365 ಡೇಸಲ್ಲೇ ಇವತ್ತಿನ ದಿವಸ ಕಾರ್ಯಾಚರಣೆಯನ್ನು ನಡೆಸ್ತಕ್ಕಂಥ ಭಗವಂತ ಫೆಬ್ರವರಿ ಅಂತ ಯಾತಕ್ಕೆ ಅಂತೀವಿ ಅಂದರೆ, ಮಾಘ ಮಾಸದ ನಂತರ ಬರ್ತಕ್ಕಂಥ ಈ ವಿಶೇಷವಾದ ಮಾಸದಲ್ಲಿ ಯಾರು ವಿಶೇಷವಾಗಿರ್ತಕ್ಕಂಥ ಅರ್ಧಾಂಶ, ಆ ಅಂಶದಲ್ಲೇ ರಾಹುಕೇತುಗಳ ಕಾಟ. ಇವರಿಗೆ ಸಾಯೋವಾಗ ತೊಂದರೆಗಳಾಗ್ತಕ್ಕಂಥದ್ದು, ಸಾಯೋವಾಗ ಬೆಡ್ರಿಡನ್ ಆಗ್ತಕ್ಕಂಥದ್ದು. ಆ ಅಭಿಜಿನ್ ನಕ್ಷತ್ರಕ್ಕೆ ಏಕೈಕ ದಿವ್ಯ ಸಾನ್ನಿಧ್ಯ ಇವತ್ತರೆಗೂ ಇರತಕ್ಕಂಥದ್ದು ಶ್ರೀವಾಂಜಿ ಮುಂದೆ, ಯಮನಕ್ಷತ್ರ ಒಂದೇ. ಅವ್ರಿಗೆಲ್ಲರಿಗೂ ಪರಿಹಾರ ಸಿಗುತ್ತೆ. 29ನೇ ತಾರೀಕು ಹುಟ್ಟಿರ್ತಕ್ಕಂಥ ನೀವುಗಳೆಲ್ಲರಿಗೂ ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥವ್ರು 4 ವರ್ಷಕ್ಕೊಂದ್ಸಲಿ ಪಾಪ ಹುಟ್ಟಿದಬ್ಬ ಆಚರಿಸ್ಕೊಳ್ತಕ್ಕಂಥವ್ರು. ಆದರೆ ನಿಮ್ಮಲ್ಲಿ ಏನು ಅಂದರೆ ಒಂದು ಗುಣ, ಪ್ರತಿ ವರ್ಷದಲ್ಲಿ ನೀವು ಆಕ್ಟಿವೇಶನ್ ಎನರ್ಜಿ ಮಾಡ್ಕೋಬೇಕು. ಆಕ್ಟಿವೇಶನ್ ಎನರ್ಜಿ ಅಂದರೆ ಆರೋಗ್ಯ ಕಡೆ, ಆದರೆ ಜೀವನದ ಕಡೆ ನಿಮ್ಮಷ್ಟು ಯಶಸ್ಸು ಇಡೀ ಜಗತ್ತಲ್ಲಿ ಯಾರಿಗೂ ಇರಲ್ಲ. ಒಳ್ಳೆ ಪದವಿ, ಒಳ್ಳೆ ರಾಜ್ಯ, ಒಳ್ಳೆ ಪಟ್ಟಾಭಿಷೇಕ ತನಗೆ ತಾನಾಗೇ ಬರುತ್ತೆ. ಆದರೆ ಏನು ಅಂದರೆ ತಮಾಷೆ, ಎಲ್ಲ ವಯಸ್ಸಾದ ಕಾಲದಲ್ಲೇ ನಿಮಗೆಲ್ಲ ಲಭ್ಯ ಆಗೋದು. ಶನೇಶ್ವರ ನಿಧಾನವಾಗಿ ಪ್ರಧಾನವಾಗಿ ತರೋಷ್ಟರಲ್ಲೇ ನಿಮಗೆ ವಯಸ್ಸಾಗೋಗಿರುತ್ತೆ. ಇದೇ ಜೀವನ. ಇಂಥ ಒಂದು ಜೀವನದಲ್ಲಿ 29ನೇ ತಾರೀಕು ಹುಟ್ಟಿರ್ತಕ್ಕಂಥ ಸಾಕಷ್ಟು ಜನಕ್ಕೆ ಪರಿವರ್ತನೆ ಯಮಕ್ಷೇತ್ರ ಶ್ರೀವಾಂಜ್ಯಂ. ಇವತ್ತು ಭಗವಂತನ ಕೃಪಾಕಟಾಕ್ಷದಲ್ಲಿ ಸಪ್ತಮಿ ಆಗಿರೋದ್ರಿಂದ ನಾಗಾರಾಧನೆ ಮಾಡ್ತಕ್ಕಂಥ ನೀವುಗಳು ಎಷ್ಟು ಜನ ಹಳ್ಳಿ ಕ್ಲೀನ್ ಮಾಡಿದ್ದೀರಾ? ಕೆಲವರೆಲ್ಲ ಸೋಂಬೇರಿಗಳು, ಅವ್ರು ಯಾರೋ ಹೇಳಿದ್ರು ಹಳ್ಳಿ ಕ್ಲೀನ್ ಮಾಡಬೇಕಂತೆ, ನಾವ್ಯಾಕೆ ಮಾಡೋಣ ಅನ್ಕೋಬೇಡಿ. ಹಳ್ಳಿಲಿ ಕ್ಲೀನ್ ಮಾಡೋದು ಅಂದ್ರೆ ಇನ್ನರ್ಥ, ನೀವುಗಳು ಯಾರ ಕೈಲಾದರೂ ಮಾಡಿಸಿ, ಮೋರಿ ಚರಂಡಿಗಳಿಗೆ ಚೆನ್ನಾಗಿ ನೀರು ಹಾಕಿ ಅದನ್ನು ಶುದ್ಧೀಕರಣ ಮಾಡಿಸಿ. ದೇವಸ್ಥಾನ ಸುತ್ತಮುತ್ತಲು ಶುಚಿರ್ಭೂತವಾಗಿರಬೇಕು. ಊರು ಗ್ರಾಮ ಹೇಗಿರಬೇಕು ಅಂದರೆ, ಊರಲ್ಲಿ ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಎಲ್ಲ ಸೆಗಣಿ ನೀರು ಊರು ಎಂಟ್ರನ್ಸ್ ಇದೆಯಲ್ಲ ಅಲ್ಲಿಂದ ಹಾಗೇ ಇರಬೇಕು. ಧೂಳೆಲ್ಲ ಎಬ್ಬಿಸ್ಬೇಡಿ, ಕ್ಲೀನಾಗಿ ನೀರು ಹಾಕಿ. ಲಕ್ಷಣವಾಗಿ ಇರ್ತಕ್ಕಂಥ ಕೊಠಡಿಗಳು, ಕೋಳಿಗಳನ್ನ ಸಾಕಿರೋರು, ಕುರಿಗಳನ್ನ ಸಾಕಿರೋರು ಅದನ್ನೆಲ್ಲ ಶುಭ್ರೀಪಡಿಸಿ. ಕೆಲವರೆಲ್ಲ ಮೇಕೆಗಳನ್ನ ಇಟ್ಟಿರ್ತಾರೆ, ಹಾವುಗಳು ಬಂದು ಕಚ್ಚಿದಾಗ ಮೇಕೆಗಳ ಜೊತೆ ಓಡಾಡುತ್ತೆ. ಅದಕ್ಕೆ ಹುಷಾರ್. ಎಷ್ಟು ಹಾವುಗಳು ಬರುತ್ತೋ ದೇವರೇ ಬಲ್ಲ. ನಿಮ್ಮೂರಲ್ಲಿ ಎಷ್ಟು ದೋಷ ಇರುತ್ತೋ ಯಾರಿಗೆ ಬಲ್ಲ. ಭಗವಂತನ ಕೃಪಾಕಟಾಕ್ಷಲ್ಲ ಆ ಊರು ಒಣಗೋಗಿದ್ದಕ್ಕೆ ಆ ದೇವರುಗಳೇ ಎಷ್ಟೋ ದಿನದಿಂದ ಒಣಗ್ತಾ ಇರೋದೇ ಜೀವನ ಚರಿತ್ರೆ. ಅದಕ್ಕೆ ಎಲ್ಲರೂ ಜ್ಞಾಪಿಸ್ತಾ ಇಟ್ಕೊಳ್ಳಿ. ಇದನ್ನು ಯಾವುದೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಅಂತಲ್ಲ, ನಿಮಗೆ ಇಳಿದೋದು ಇಡೀ ಜೀವನದಲ್ಲಿ ಒಂದು ಸಲ ಮಾತ್ರ ಈ ಥರದ ಒಂದು ಅವಕಾಶ ಲಭ್ಯ. ನಿಮ್ಮ ಕುಲದೇವರು, ನಿಮ್ಮ ಇಷ್ಟದೇವರು, ನಿಮ್ಮ ಗ್ರಾಮ ದೇವರಿಗೆ ಹೆಂಡತಿ ಕಡೆ ಸರಿ, ಗಂಡನ ಕಡೆ ಸರಿ, ಮಕ್ಕಳಾದರೆ ತಂದೆ ತಾಯಿ ಕಡೆ ಆದರೂ ಸರಿ, ಎಲ್ಲರೂ ನಿಮ್ಮ ಊರಿಗೆ ಹೋಗಿ ನಾಗಾರಾಧನೆ ಮಾಡಿಕೊಂಡು ಹಾಲು ಹಂಪಲ ಎಲ್ಲ ಕೊಟ್ಟು ಭಗವತಿ ಕೃಪಾಕಟಾಕ್ಷ ಪಾತ್ರವಾಗಿ ನಿಮ್ಮ ವಂಶದಿಂದ ಬಂದಿರತಕ್ಕಂಥ ಚರ್ಮವ್ಯಾಧಿ, ಗಂಡ ಹೆಂಡತಿರ ವಿರೋಧವಾದಿ, ಎಷ್ಟೋ ಜನಕ್ಕೆ ಡೈವರ್ಸ್ ಆಗಿರೋರು, ಎಷ್ಟೋ ಜನಕ್ಕೆ ಚರ್ಮವ್ಯಾಧಿ, ಎಷ್ಟೋ ಜನಕ್ಕೆ ನಿಜವಾಗೂ ಕಲಂಕ ಆಗಿರತಕ್ಕಂಥ ಮಕ್ಕಳ ಒಂದು ಸತ್ವದಲ್ಲೇ ಜೀವನ ವಿದ್ಯಾ ಬುದ್ಧಿ ಇಲ್ಲದೆ ಹೋಗಿರೋ ಮಂದಬುದ್ಧಿ, ಮಂದಗತಿ, ಎಷ್ಟೋ ಜನಕ್ಕೆ ಭೂತ ಪ್ರೇತಗಳಿಂದ ವಿಶೇಷವಾಗಿದ್ದ ಕಾಟಗಳು, ಎಷ್ಟೋ ಜನಕ್ಕೆ ಗೋಹತ್ಯೆ ಅಂತ ಗುರು ಹತ್ಯೆ ದೋಷಗಳು, ಪಾಪಕರ್ಮಗಳು ಸುತ್ತಕೊಂಡಿರತಕ್ಕಂಥದ್ದೆಲ್ಲ ವಂಶ ಪಾರಂಪರ್ಯಕ್ಕೆ ಬಂದಿರೋ ನಾಗ ದೇವತೆಗಳಿಂದ. ಆ ನಾಗದೇವತೆಗಳನ್ನ ಕ್ಷಮಾಲೋಚನೆ ಕೇಳ್ಕೊಳ್ಳಿ. ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ದಾತ್ರಾಷ್ಟಂ ತಕ್ಷಕಂ ಕಾಳಿಂ ತಥಾ ಏತಾನಿ ನವನಾಮಾನಿ ನಾಗರಾಂಚಮಾತ್ಮನಂ ಸಾಯಂಕಾಲೇ ಸ್ಮರೇ ನಿತ್ಯಂ ಪ್ರಾತಃಕಾಲೇ ವಿಶೇಷತಃ ನಿಶ್ಚಯೇ ದ್ವಿಷಭಯಂ ತತ್ಸಯೇತ್ ಸರ್ವತ್ರ ವಿಜಯ ಭವೇತ್.
ಅದಕ್ಕೆ ತತ್ಪುರುಷಾಯ ವಿದ್ಮಹೆ ಸಹಸ್ರಪಣಾಯ ಧೀಮೆ ತನ್ನೋ ನಾಗೇಂದ್ರ ದೇವತಾ ಪ್ರಚೋದಯಾತ್ ಅಂತ ಸ್ಮರಣೆ ಮಾಡ್ಕೋಬೇಕು. ಆ ನಾಗೇಂದ್ರ ದೇವತೆ ನಿಮ್ಮನ್ನೆಲ್ಲ ರಕ್ಷಣೆ ಮಾಡಲಿ, ಶ್ರೀರಕ್ಷೆಯನ್ನು ಕೊಡಲಿ, ಹಳ್ಳಿಗೆ ಸುಭಿಕ್ಷೆಯನ್ನು ನೀಡಲಿ, ಬರಗಾಲದಿಂದ ಪ್ರದೇಶವಾಗಿರ್ತಕ್ಕಂಥ ಎಲ್ಲರಿಗೂ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗಲಿ. ಮಂದಗತಿಯಾಗಿ ಊರಿನಲ್ಲಿ ಎಷ್ಟೋ ಜನ ವಿಧವೆಯರಾಗೋಗಿರೋದ್ರಿಂದ ಕೆಲವೊಂದು ಊರಲ್ಲಿ ಶಾಪಗಳು ಹೆಂಗೆ ಅಂದರೆ ಗಂಡಸರೇ ಸದೋಗ್ತಾ ಹೋಗ್ತಾರೆ. ಊರೂರು ವಿದ್ವತ್ವನ್ನ ಹೊಡೆದಿರ್ತಕ್ಕಂಥವ್ರು ವಿದ್ವೆಗಳಾಗಿರ್ತಕ್ಕಂಥವ್ರು. ಯಾತಕ್ಕೆ ಅಂದರೆ ಆ ಇಡೀ ಜಗತ್ತಿನ ಒಂದು ಸಾರಾಂಶ ಆ ಕಾಲದಿಂದ ಬಂದಿರತಕ್ಕಂಥ ಪಾಂಡವರ ಕ್ಷೇತ್ರಗಳು. ಇದೆಲ್ಲ ಹೊಯ್ಸಳ ಕಾಲದಿಂದ ಹೊಯ್ಸಳರು ಎಲ್ಲ ಏನು ಮಾಡ್ತಾರೆ, ಪಾಂಡವರ ಭಕ್ತಾದಿಗಳು ಇವರೆಲ್ಲ ಓಡಾಡಿರೋ ಜಾಗಗಳು ಸರ್ಪ ಕ್ಷೇತ್ರಗಳು, ಸರ್ಪ ಕಾವಲುಗಳು, ನಿಧಿಗಳಿಗೆ, ನಿಕ್ಷೇಪಣಗಳಿಗೆ, ದೇವಾಲಯಗಳಿಗೆ, ಶಾಸ್ತ್ರಗಳಿಗೆ, ಸಂಪ್ರದಾಯಗಳಿಗೆ. ಈ ಎಲ್ಲ ಸಂಪ್ರದಾಯಗಳೇ ನಾಗಾರಾಧನೆಗೆ ಎಲ್ಲ ಪ್ರದೇಶಗಳಲ್ಲಿ, ಎಲ್ಲ ವಿಶೇಷವಾಗಿರೋ ಪರಶುರಾಮ ಕ್ಷೇತ್ರಗಳಲ್ಲಿ ನಾವು ನೀವು ಮರ್ಕೆರ ಪ್ರದೇಶದಿಂದ ಹಿಡಿದು ಕಾಡಿನ ಮಧ್ಯಭಾಗದಲ್ಲಿರ್ತಕ್ಕಂಥವರು, ಸಮುದ್ರ ತೀರದಲ್ಲಿರ್ತಕ್ಕಂಥವರು, ಇವತ್ತಿನವರೆಗೂ ಜೀವಂತವಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸುತ್ತಮುತ್ತಲೂ ಇರತಕ್ಕಂಥ ಜಿಲ್ಲೆಗಳಲ್ಲಿ ನೀವುಗಳು ಪ್ರತ್ಯೇಕವಾಗಿ ಪ್ರದಕ್ಷಿಣಾಪೂರ್ವಕವಾಗಿ ದೇವರನ್ನು ನಮಸ್ಕಾರ ಮಾಡಿ ಸುಜೀರ್ಭೂತ ಪಡಿಸ್ಕೊಂಡು ನಿಮ್ಮ ಕರ್ಮಗಳನ್ನು ನೀವೇ ಕಳ್ಕೊಳ್ಳಿ. ಆ ಭಗವತಿ ಕೃಪಾ ಕಟಾಕ್ಷವಾಗಲಿ. ಒಂದೊಂದು ಊರಿಗೂ ಬಂದು ಜೀರ್ಣೋದ್ಧಾರ, ದೇವಾಲಯಗಳು, ಶಕ್ತಿಗಳನ್ನ ತುಂಬೋ ಕೆಲಸಗಳನ್ನ ಏಪ್ರಿಲಿಂದನೇ ನಾನೇ ಸ್ವತಃ ಎಲ್ಲ ಜಿಲ್ಲೆಗಳಿಗೂ, ಎಲ್ಲ ವಿಶೇಷವಾದ ತಾಲೂಕುಗಳಿಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಬಂದು ಹೋಗ್ತೀನಿ. ನಿಮ್ಮನ್ನೆಲ್ಲ ವಿಶೇಷವಾಗಿರ್ತಕ್ಕಂಥ ದಾರಿಯನ್ನು ನಾನು ತೋರಿಸ್ಕೊಡ್ತೀನಿ. ಅದನ್ನು ಆಧರಿಸಿ ಗೌರವಿಸಿ ನಿಮಗೆಲ್ಲರಿಗೂ ಭಗವಂತ ಕೃಪಾ ಕಟಾಕ್ಷ ಎಂದಿಗೂ ಆಗಲಿ ಅಂತ ಈ ಭೂಲೋಕವನ್ನು ಸಂರಕ್ಷಣೆ ಮಾಡೋದು, ಕಸವನ್ನು ಹೇಗೆ ತೊಳಿತೀವೋ ಹಾಗೆ ಕರ್ಮವನ್ನು ಓಡಿಸೋ ಕೆಲಸವನ್ನು ನಾನು ಪಣ ತೊಟ್ಟು ಮಾಡಿಕೊಡ್ತೀನಿ ಅಂತ ಹೇಳ್ತಾ ನಮಸ್ಕಾರ ಮಾಡೋಣ. ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.